ರಾಜ್ಯದಲ್ಲಿ ಕೊರೋನಾ ಅಕ್ರಮ ಏನಂತಂದರೆ ದೊಡ್ಡ ಸುದ್ದಿ ಮಾಡಿತ್ತು. ಕೊರೋನಾ ಇದು ಬಿಜೆಪಿ ಮತ್ತು ಕಾಂಗ್ರೆಸ್ನವರಿಗೆ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿತ್ತು. ಇದೇ ಬಿಜೆಪಿ ವಿರುದ್ಧ ಸ್ವಪಕ್ಷದವರ ಆಗಿದ್ದಂತಹ ಯತ್ನಾಳ್ ಅವರು BS ಯಡಿಯೂರಪ್ಪನವರ ವಿರುದ್ಧ BS ಯಡಿಯೂರಪ್ಪನವರ ಕಾಲದಲ್ಲಿ ದೊಡ್ಡ ಅಕ್ರಮ ನಡೆದಿದೆ, ಕೊರೋನಾ ಹಗರಣ ನಡೆದಿದೆ, 20,000 ಕೋಟಿ ರೂಪಾಯಿ ಹಗರಣ ಸಂಭವಿಸಿದೆ ಅಂತ ಇದೇ ಯತ್ನಾಳ್ ಅವರು ಒಂದು ಬೈಟನ್ನು ಕೊಟ್ಟಿದ್ದರು, ಅಂದರೆ ಹೇಳಿಕೆಯನ್ನು ಕೊಟ್ಟಿದ್ದರು, ತಿರುಗೇಟನ್ನು ಕೊಟ್ಟಿದ್ದರು. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲೊಂದು ಅಕ್ರಮ ಆಗಿದೆ, ಕೊರೋನಾ ಹಗರಣ ಆಗಿದೆ ಅಂತ ರಾಜ್ಯ ಸರ್ಕಾರ ಏನು ಮಾಡುತ್ತಂತಂದರೆ ಅದನ್ನು ಏನು ಮಾಡ್ತು, ಒಂದು ಆಯೋಗವನ್ನು ರಚನೆ ಮಾಡುತ್ತೆ, ಅಧ್ಯಯನ ಮಾಡುತ್ತೆ, ಒಂದು ರಿಪೋರ್ಟನ್ನು ಕೊಡುತ್ತೆ. ಆದರೆ ಈಗ ಕೊರೋನಾ ಅಕ್ರಮವಾಗಿದೆಯಾ ಇಲ್ವಾ ಅನ್ನೋದನ್ನ ಬಗ್ಗೆ ತನಿಖೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕೊರೋನಾ ಕಾಲದ ಬಹುಕೋಟಿ ಹಗರಣ ಸಂಬಂಧ ಆರೋಪಿತ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅಡಿಯಲ್ಲಿ ತನಿಖೆ ನಡೆಸಲು ಪೂರ್ವಾನುಮತಿ ಪಡೆಯುವಂತೆ ಸರ್ಕಾರಕ್ಕೆ ರಾಜ್ಯ ಅಪರಾಧ ತನಿಖಾ ಇಲಾಖೆ ಅಂದರೆ CID ಕೋರಿದೆ. FIRನಲ್ಲಿ ಹೆಸರು ಉಲ್ಲೇಖವಾಗಿದ್ದ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮಾಜಿ ನಿರ್ದೇಶಕ ಡಾಕ್ಟರ್ PG ಗಿರೀಶ್, ಲೆಕ್ಕಪತ್ರ ಇಲಾಖೆಯ ಜಂಟಿ ನಿಯಂತ್ರಕ ಆಗಿರುವಂತಹ JP ರಾಘು ಮತ್ತು ಆರೋಗ್ಯ ಸಂರಕ್ಷಣಾ ಅಧಿಕಾರಿ N ಮುನಿರಾಜು ಅವರಿಗೆ ಪ್ರಾಸಿಕ್ಯೂಷನ್ ಸಂಕಷ್ಟ ಎದುರಾಗಿದೆ ಅಂತ ಉನ್ನತ ಮೂಲಗಳು ತಿಳಿಸಿವೆ. ಮೊದಲು FIRನಲ್ಲಿ ವಂಚನೆ ಮತ್ತು ವಿಶ್ವಾಸದ್ರೋಹ ಆರೋಪಗಳು ಇದ್ವು. ಆದರೆ ಕೋವಿಡ್ ವೇಳೆ ವೈದ್ಯಕೀಯ ಉಪಕರಣ ಖರೀದಿ ಸಂಬಂಧ ಗುತ್ತಿಗೆ ನೀಡುವಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಲಂಚ ಪಡೆದಿದ್ದಾರೆ ಎನ್ನುವಂತಹ ಶಂಕೆಗಿದೆ. ಈ ಮನವಿಗೆ ಈವರೆಗೆ ಪ್ರತಿಕ್ರಿಯೆ ನೀಡದ ರಾಜ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ಹಗರಣಕ್ಕೆ ಸಂಬಂಧಿಸಿದಂತೆ 800ಕ್ಕೂ ಹೆಚ್ಚು ಕಡತಗಳನ್ನು ತನಿಖಾಧಿಕಾರಿಗಳಿಗೆ ವಹಿಸಿದ್ದಾರೆ, ಅಂದರೆ ಸಲ್ಲಿಕೆಯಾಗಿದೆ. ಇವುಗಳನ್ನು ಆಧಾರವಾಗಿಟ್ಕೊಂಡು CID ಶೋಧನೆಗೆ ಇಳಿದಿದ್ದು, ಅಂದರೆ ವಿಚಾರಣೆಯನ್ನು ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ತನಿಖೆಯನ್ನು ಮಾಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ರಾಜ್ಯ ಸರ್ಕಾರ ಅಂದರೆ ಪೂರ್ವಾನುಮತಿ ಅಂದರೆ ಪರ್ಮಿಷನನ್ನು ಕೊಡುವಂತೆ CID ಕೋರಿದೆ. ಇದರ ಬಗ್ಗೆ ನೋಡ್ತಾ ಹೋಗೋದಾದರೆ ರಾಜ್ಯ ರಾಜಕೀಯದಲ್ಲಿ ಭಾರೀ ಆರೋಪ ಪ್ರತ್ಯಾರೋಪಕ್ಕೆ ತುತ್ತಾಗಿದ್ದಂತಹ ಬಿಜೆಪಿ ಆಡಳಿತ ಅವಧಿಯಲ್ಲಿ ನಡೆದಿದೆ ಎನ್ನಲಾದಂತಹ ಹಗರಣಗಳಲ್ಲಿ ಕೋವಿಡ್ ಅಕ್ರಮ ಸಹ ಕೂಡ ಒಂದಾಗಿದೆ. PSI ಹಗರಣ ಆಯಿತು. ಜೊತೆಗೆ ಇದರ ಬೆನ್ನಲ್ಲೇ PSI ಹಗರಣಕ್ಕಿಂತ ಮುಂಚೆ ಕೊರೋನಾ ಸಂದರ್ಭದಲ್ಲಿ ಅತಿ ಹೆಚ್ಚು ಹಗರಣ ನಡೆದಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅನ್ನುವಂತಹ ಏನಂತಂದರೆ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಒಂದು ತನಿಖೆಗೆ ಮೊದಲು ವಿಶೇಷ ತನಿಖಾ ದಳ ಅಂದರೆ SIT ರಚನೆಗೆ ಸರ್ಕಾರ ನಿರ್ಧಾರ ಮಾಡಿತ್ತು. ಆದರೆ IPS ಅಧಿಕಾರಿಗಳು ಅಸಹಕಾರ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ CID ತನಿಖೆಗೆ ಮುಂದಾಗಿದ್ದರು. ಇದನ್ನು ಮೊದಲಿಗೆ SIT ತನಿಖೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡುತ್ತೆ. ಆದರೆ ರಾಜ್ಯ ಸರ್ಕಾರ ನಿರ್ಧಾರವನ್ನು IPS ಅಧಿಕಾರಿಗಳು ನಿರಾಕರಣೆ ಮಾಡ್ತಾರೆ, ನಾನು ಮಾಡಲ್ಲ ನೀನು ಮಾಡಲ್ಲ ಅಂತ. ಸೊ ಅದಕ್ಕೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಈಗ CID ತನಿಖೆಗೆ ಆದೇಶವನ್ನು ನೀಡಿದೆ. ಈ ಸಂಬಂಧ ಮೊದಲು ವಿಧಾನಸೌಧ ಠಾಣೆಯಲ್ಲಿ ದಾಖಲಾದ FIRನಲ್ಲಿ ವಂಚನೆ ಹಾಗೂ ವಿಶ್ವಾಸ ದ್ರೋಹದ ಅಡಿಯಲ್ಲಿ ಆರೋಪಗಳು ಉಲ್ಲೇಖವಾಗಿದ್ವು. ಆದರೆ ಪ್ರಾಥಮಿಕ ಹಂತದ ವಿಚಾರಣೆ ನಡೆಸಿದಾಗ ವೈದ್ಯಕೀಯ ಉಪಕರಣ ಖರೀದಿ ಗುತ್ತಿಗೆ ನೀಡಿಕೆಯಲ್ಲಿ ಖಾಸಗಿ ವ್ಯಕ್ತಿಗಳಿಂದ ಅಧಿಕಾರಿಗಳು ಮತ್ತು ಚುನಾಯಿತ ಜನಪ್ರತಿನಿಧಿಗಳು ಕಿಕ್ ಬ್ಯಾಕ್ ಪಡೆದಿರುವ ಶಂಕೆ ಇದೆ. ಹೀಗಾಗಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 71A ಅಡಿಯಲ್ಲಿ ತನಿಖೆ ನಡೆಸಲು CID ಮುಂದಾಗಿದೆ. ಕಾಯ್ದೆಯ ಅಡಿಯಲ್ಲಿ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಸರ್ಕಾರ ಮತ್ತು ಚುನಾಯಿತ ಜನಪ್ರತಿನಿಧಿಗಳ ವಿರುದ್ಧ ತನಿಖೆಗೆ ರಾಜ್ಯಪಾಲರಿಂದ ಪೂರ್ವಾನುಮತಿ ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಆರೋಪ ಹೊತ್ತ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಮೇಲೆ ತನಿಖೆಗೆ ಇಲಾಖೆಯಿಂದ ಅನುಮತಿ ಕೋರಿ CID ಪತ್ರ ಬರೆದಿದೆ ಅಂತ ಹೇಳಲಾಗಿದೆ. ಹಾಗಾದರೆ ರಾಜ್ಯಪಾಲರು ಈ ಒಂದು ತನಿಖೆಗೆ ಅನುಮತಿಯನ್ನು ಕೊಡ್ತಾರಾ, ಕಾದು ನೋಡಬೇಕಾಗಿದೆ. ಜೊತೆಗೆ ಏನಿದು ಹಗರಣ ಅಂತ ನೋಡ್ತಾ ಹೋಗೋದಾದರೆ ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಾಗಿದೆ. ಓಪನ್ ಆಗಿ ಯತ್ನಾಳ್ ಅವರು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ಮಾಡ್ತಾರೆ ಅಂತಂದರೆ BS ಯಡಿಯೂರಪ್ಪನವರು ಮತ್ತು BJP ಕಾಲದಂತಹ ಸಂದರ್ಭದಲ್ಲಿ ದೊಡ್ಡ ಹಗರಣ ನಡೆದಿದೆ ಅಂತ ಇದೇ ವಿಜಯಪುರದಲ್ಲಿ ನಿಂತ್ಕೊಂಡು ಹೇಳಿದರು. ಇದು ಉಚ್ಚಾಟನೆ ಆಗೋಕ್ಕಿಂತ ಮುಂಚೆಯಿಂದಲೂ ಕೂಡ ಇವರ ಆರೋಪ ಏನಂತಂದರೆ ಕೋವಿಡ್ನಲ್ಲಿ ದೊಡ್ಡ ಹಗರಣಗಳಾಗಿವೆ, ಈ ಮಾಸ್ಕು ಈ PPE ಕಿಟ್ಗಳೆಲ್ಲ ಇದ್ವಲ್ಲ ಅದರಲ್ಲಿ ದೊಡ್ಡ ಭಾರಿ ಹಗರಣ ಆಗಿದೆ, ಅದರೆಲ್ಲ ದುಡ್ಡು ಹೊಡೆದಿದ್ದಾರೆ ಅಂತ ಇದೇ ಯತ್ನಾಳ್ ಅವರು ಹೇಳಿದರು. ಆದರೆ ಈಗೇನಾಗಿದೆ ಅಂತಂದರೆ ಹೌದು ಆಗಿದೆಯಾ, ಹಾಗಾದರೆ ಇದನ್ನು ತನಿಖೆಗೆ ಒಪ್ಸೋಣ, ಮೊದಲು ಯಾರಿಗೆ SITಗೆ ಕೊಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡುತ್ತೆ. ಆದರೆ SIT ಅಧಿಕಾರಿಗಳಂದರೆ ಅದರಲ್ಲಿ SITನಲ್ಲಿ ಕೆಲವೊಂದಿಷ್ಟು IPS ಅಧಿಕಾರಿಗಳು ಬರ್ತಾರೆ. IPS ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ, ನಮಗೇನು ಆಗಲ್ಲಪ್ಪ, ಹಿಂಜರಿತಾರೆ, ಆ ತನಿಖೆ ಮಾಡೋದಕ್ಕೆ ಆಗಲ್ಲ ಅಂತಂದ್ಬಿಟ್ಟು ಹಿಂಜರಿತಾರೆ. ಅದು ಯಾಕೆ ಹಿಂಜರಿದ್ರು ಅನ್ನೋದು ಕೂಡ ಒಂದು ತನಿಖೆ ಆಗಬೇಕು.
ಅಥವಾ ಆ ಒಂದು ಹಗರಣದಲ್ಲಿ, ಕೋವಿಡ್ ಹಗರಣದಲ್ಲಿ IPS ಅಧಿಕಾರಿಗಳು ಇದ್ದಾರಾ ಅನ್ನೋದು ಕೂಡ ಏನಂತಂದರೆ ತನಿಖೆ ಆಗಬೇಕು. ಯಾಕೆ SIT ಅಧಿಕಾರಿಗಳು ಇದನ್ನು ತನಿಖೆ ಮಾಡೋದಕ್ಕೆ ಮುಂದಾಗಲಿಲ್ಲ ಅನ್ನೋದು ಕೂಡ ಒಂದು ತನಿಖೆ ಆಗಬೇಕು. ಆಗ ಏನು ಮಾಡತ್ತಂದರೆ ರಾಜ್ಯ ಸರ್ಕಾರ, ಇಲ್ಲ SIT ಬೇಡವಾ, ಹಾಗಾದರೆ CID ತನಿಖೆಗೆ ನಾವು ಕೊಡ್ತೀವಿ ಅಂತ CID ತನಿಖಾಧಿಕಾರಿಗಳು ಏನು ಮಾಡಿದ್ದಾರೆ ಅಂತಂದರೆ ಈಗ ಈ ಒಂದು ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕೋವಿಡ್ ಕಾಲದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಮೂಲಕ N95 ಮಾಸ್ಕ್, PPE ಕಿಟ್ ಸೇರಿದಂತೆ ಇತರೆ ಉಪಕರಣಗಳ ಖರೀದಿಯಲ್ಲಿ 167 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅಂತ ಆರೋಪಿಸಲಾಗಿತ್ತು. ಈ ಸಂಬಂಧ 2024 ಡಿಸೆಂಬರ್ 13ರಂದು ವೈದ್ಯಕೀಯ ಶಿಕ್ಷಣ ಇಲಾಖೆ ಮುಖ್ಯ ಲೆಕ್ಕಾಧಿಕಾರಿ ಡಾಕ್ಟರ್ ಎಂ ವಿಷ್ಣು ಪ್ರಸಾದ್ ದೂರನ್ನು ನೀಡಿದರು. ಅದರನ್ವಯ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಆಗಿನ ನಿರ್ದೇಶಕರು, ಲೆಕ್ಕಪತ್ರ ಇಲಾಖೆ ಜಂಟಿ ನಿಯಂತ್ರಕ, ಆರೋಗ್ಯ ಸಂರಕ್ಷಣಾಧಿಕಾರಿ, ಮುಂಬೈ ಮೂಲದ MS ಕೆಲವೊಂದಿಷ್ಟು ಮ್ಯಾನೇಜ್ಮೆಂಟ್ ಆಗಿರಬಹುದು, ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ಇತರೆ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಆ ಚುನಾಯಿತ ಪ್ರತಿನಿಧಿಗಳು ಯಾರು ಅನ್ನೋದು ಕೂಡ ಇಲ್ಲಿ ಹೇಳಿಲ್ಲ, ಆದರೆ ಚುನಾಯಿತ ಜನಪ್ರತಿನಿಧಿಗಳು ಕೂಡ ಇದ್ದರು ಅನ್ನುವಂತಹ ಉಲ್ಲೇಖವನ್ನು ಮಾಡಲಾಗಿದೆ. ಆದರೆ ಗೊತ್ತಿಲ್ಲ ಈ ಒಂದು ಪ್ರಕರಣ ಹೇಗೆ ತನಿಖೆ ಆಗತ್ತೆ, ಯಾವ ಥರನಾಗಿ ತನಿಖೆ ಆಗುತ್ತೆ.